ಚೆನ್ನಿ, ನೀನ್ ಡ್ಯಾನ್ಸ್ ಏನೋ ಚೆನ್ನಾಗೆ ಮಾಡಿದೆ. ನಾನು ನಿನಗೆ ಖಂಡಿತವಾಗ್ಲೂ ಆಕ್ಟಿಂಗ್ ಮಾಡೋದಕ್ಕೆ ಚಾನ್ಸ್ ಕೊಡ್ತೀನಿ. ಇವತ್ತಿಷ್ಟು ಸಾಕು. ಇನ್ನು ಉಳಿಕೆ ಅಭಿನಯನ ನಾನು ನಾಳೆ ಹೇಳ್ಕೊಡ್ತೀನಿ. ಅಲ್ಲ, ಒಂದ್ ಡ್ಯಾನ್ಸ್ಗೆ ಸಾಕು ಅಂದ್ಬಿಟ್ನಲ್ಲ ಈ ನನ್ನ ಮಗ. ಸರಿ ಆಯ್ತು, ಹಾಗಾದ್ರೆ ನಾಳೆ ಇದೇ ಜಾಗಕ್ಕೆ ಸಿಗೋಣ, ಓಕೆನಾ? ಬೇಡ ಬೇಡ ಬೇಡ, ಮತ್ತೆ ನಾಳೆ ಇದೇ ಟೈಮಿಗೆ ಸರಿಯಾಗಿ ನರಸಿಂಹಸ್ವಾಮಿ ಬೆಟ್ಟದ ತಪ್ಪಲಲ್ಲಿ ಜಾಗ ಸೂಪರ್ ಆಗದೆ. ಅದು ಅಲ್ಲದೆ ಅಲ್ಲಿ ಯಾರು ಬರುದಿಲ್ಲ. ಅಲ್ಲಿ ನಿನ್ಗೆಲ್ಲರೂ ಬಿಡಿಸಿ ಬಿಡಿಸಿ ಹೇಳ್ಕೊಡ್ತೀನಿ. ಇಲ್ಲೇ ಏನು ಕಿಸಿಲಿಲ್ಲ, ಇನ್ನು ಅಲ್ಲೋ ಕಿಸ್ತೀಯಾ? ನಾನು ಬರ್ತೀನಿ ಚೆನ್ನಿ ನಾಳೆ. ಬಾಯ್, ಟಾಟಾ. ಹಂಗೆಲ್ಲ ನನ್ನ ಮುತ್ತಿ ಮಾತಾಡಿಸ್ಬೇಡ ಕಣ. ನಾನು ಯಾರಿಗಾದ್ರೂ ಟಾಟಾ ಮಾಡ್ತೀನಿ, ನಿನಗೇಂತ? ಚೆನ್ನೆ, ವಿನಾಶ ಕಾಲಕ್ಕೆ ಬುದ್ಧಿಯಂತೆ. ಇವಳು ಹಿಂಗೆ ಫಾಸ್ಟ್ ಆಗಿ ಹೋಯ್ತಾ ಇದ್ರೆ ನಾನು ಹಾಕ್ಬೇಕು. ಆನ್ ಮಾಡ್ಕೊಳ್ಳ ನಿಂದ. ಆನ್ ಆಯ್ತಾ? ಓಯ್, ಏನೋ ಏನೋ ಮನ್ಸಲ್ಲೇ ಕಿಂಡಲ್ ಮಾಡ್ತಿರೋ ಕಾಣಿಸ್ತಾ ಇದೆ ಮಗನೇ. ಇದೆಲ್ಲ ನನ್ನ ಹತ್ರ ಸರಿ ಬರಲ್ಲ. ಇವಳು ಚೆನ್ನಿ ಕಣು, ಕಣ್ ಬಿಟ್ರೆ ಹಂಗೆ ಸುಟ್ಟು ಕೂದಿ ಆಗೋಗ್ಬಿಡ್ತೀಯ. ಚೆನ್ನೆ, ಕೋಪ ಮಾಡ್ಕೋಬೇಡ ಚಿನ್ನ. ನಾನು ನಿನ್ನ ಕಿಂಡಲ್ ಮಾಡೋದ? ನನ್ನ ಮಾತು ಕೇಳು ಚಿನ್ನ ಸ್ವಲ್ಪ. ಅದೇನಂತ ಹೇಳಪ್ಪ, ಕೇಳೋಣ. ನೀನು ಟಾಟ ಮಾಡಿದ್ ಯಾರಿಗೋ? ಯಾರ್ಗೆ ಅಂದ್ರೆ ಸಿನಿಮಾ ಡೈರೆಕ್ಟರ್ಗೆ ಕಣೋ. ಅವ್ರು ಅವ್ರ ಸಿನಿಮಾದಲ್ಲಿ ಹೀರೋಯಿನ್ ಆಗೋದಕ್ಕೆ ಚಾನ್ಸ್ ಕೊಡ್ತಾರಂತೆ, ಗೊತ್ತಾ? ಓ, ಕೊಡ್ತಾರೆ ಸರಿಯಾಗಿ ಕೊಡ್ತಾರೆ. ನನ್ನ ಎಷ್ಟು ಬೇಗ ಮುಂದಕ್ಕೆ ತರ್ತಾರೆ ಗೊತ್ತಾ? ತರ್ತಾರೆ. ಏನ ಗೊತ್ತಾ? ಏನ? ಏನಂದೆ? ಅಯ್ಯೋ, ಯಾರ ಎದುರುಗಡೆ ನಿಂತ್ಕೊಂಡು ಏನ್ ಮಾತಾಡ್ತಾ ಇದ್ಯಾ? ಇದೆಲ್ಲ ಸರಿ ಬರಲ್ಲ ಮಗನೇ, ಬಾಯ್ ಕಡೆಗೆ. ಕೋಪ ಮಾಡ್ಕೋಬೇಡ ಚಿನ್ನ. ನಾನಿರುವುದೇ ನಿನಗಾಗಿ. ನೀನು ಬದುಕ್ನ ಬಂಗಾರ ಮಾಡಬೇಕು. ಅರ್ಥ ಮಾಡ್ಕೋ ಚಿನ್ನ, ಅರ್ಥ ಮಾಡ್ಕೋ. ನನ್ನ ಬದುಕನ್ನ ಬಂಗಾರ ಮಾಡು ಬಾ ಅಂತ ನಾನೇನಾದ್ರೂ ನಿನ್ನ ಕರೆದಿದ್ನ? ನೋಡು, ಇದೆಲ್ಲ ಏನೇ ಇದ್ರು ನಿಮ್ ಗೌಡ್ರ ಹತ್ರ ಇಟ್ಕೋಬೇಕು, ನನ್ನ ಹತ್ರ ಇಲ್ಲ, ಓಕೆನಾ? ಈ ಮುಂಡೆನ ನಾನು ಯಾವ ರೀತಿ ಪಳಗಿಸ್ಲಿ? ನಾನು ಏನೇ ಹೇಳಿದ್ರು ನಾನು ವಿರುದ್ಧನೇ ಬತ್ತಳಲ್ಲ. ಯಾವ ರೀತಿ ಇವಳನ್ನ ನಮ್ಮ ಪುಡ್ಸಮ್ಮನ ಹೇಳ್ಕೊಟ್ಟಂಗೆ ಏನಾರ ಮಾಡ್ಬೋದು ಇವಳಿಗೆ? ಆಗಲ್ಲ. ನಮ್ಮ ದನಿಯಣ್ಣನ ಐಡಿಯಾನೇ ಸರಿ. ಏನ್ ಯೋಚನೆ ಮಾಡ್ತಾವ ಇವನು? ಇವನ್ಗೆ ಏನಾದ್ರೂ ಗರಗಿರ ಬಡ್ದಿದ್ಯಾ ಹೇಗೆ ಅಂತ? ಏನಾಯ್ತು? ಇನ್ನು ಏನು ಆಗಿಲ್ಲ ಚಿನ್ನ. ಆಗದು ಬೇಕಾಗಿಲ್ಲ, ಅಮಿಕಾ ನಿಂತ್ಕೊಬಿಡ್ಲ. ನೀನು ಸಿಕ್ಕಿದೆಯಲ್ಲ, ಈಗ ಆಗುತ್ತೆ ಚಿನ್ನ. ಈ ಕಡೆ ಬಾ, ಆ ಕಡೆ ಹುಡುಗರವ್ರು ಹಾಕೊಂಡ್ಬಿಡ್ತಾರ. ನಿನಗಿಂತ ಅವರೇ ಎಷ್ಟು ವಾಸಿಕಲ್ಲ, ನೀನ್ ಇಲ್ಲಿ ಅದು ಕೊಡ್ತೀಯ ಬೇಕಾದ್ರೆ. ಸರಿ, ನಾನ್ ಮನ್ಸ್ ಮಾಡಿದ್ರೆ ಏನಾಗುತ್ತೆ? ನೀನು ಮನಸ್ಸು ಮಾಡಿದ್ರೆ ನನ್ನ ನಿನ್ನ ಸೋಮ್ನೆ ಆಗುತ್ತೆ ಚಿನ್ನ. ಇನ್ನೂ ಮುಟ್ಲಿಲ್ಲ ತಟ್ಲಿಲ್ಲ, ಆಗ್ಲೇ ನನ್ನ ಮಗನಿಗೆ ಹೆಂಗೆಂಗೋ ಆಯ್ತಾಯ್ತಾ? ವಯಸ್ಸಂತದ್ದು ಹಾಗದೆ ಏನ್ ಮಾಡ್ತದೆ? ಏನಪ್ಪ ಮಾಡೋದು? ಏನೋ ಸಲೀಸಾಗಿ ಜಾಗ ಕೊಟ್ರೆ ಈ ನನ್ ಮಗ ಎಗ್ಲ ಮೇಲೆ ಬಂದು ಕುತ್ಕೋತಾವನಲ್ಲ, ಏನ್ ಮಾಡೋದು ಈ ನನ್ ಮಗನ್ನ? ಚೆನ್ನಿ, ಇನ್ನು ಏನು ಹೇಳೇ ಇಲ್ಲ? ನಮ್ಮ ಅಪ್ಪನ್ ಕೇಳಿ ಹೇಳ್ತೀನಿ. ನಾನಿನ್ ಬರ್ಲಾ? ಬಾಯ್. ನಿಮ್ಮ ಅಪ್ಪನ ಹೇಳ್ತೀಯ?